ಬ್ಲಾಗಿಂಗ್ ಅಂತ ಎಷ್ಟು ಕಷ್ಟ ಗೊತ್ತಾ. ಲಿಟ್ರಲಿ ಕಮೆಂಟ್ ಮಾಡೋರು ಹೇಳ್ತೀರಾ, ಹೇ ಏನು ಗುರು ಹೋಗ್ತೀಯ ಆರಾಮಾಗಿ ತಿಂತೀಯ ಅಂತ. ಯಾರು ಆ ಥರ ಹೇಳ್ತಿರೋ ನನಗೆ ಕಮೆಂಟ್ ಮಾಡಿ ನಿನ್ನ ಜೊತೆ ಬರ್ತೀನಂತ. ದೇವ್ರೊಳಗೆ ನಾನು ನಿಮ್ಮನ್ನು ಕರ್ಕೊಬರ್ತೀನಿ ಶೂಟ್ಗೆ. ಪುಡಿ ಮಸಾಲೆ ದೋಸೆ, ಬಿಸಿಬೇಳೆ ಬಾತು, ಮೈಸೂರು ಪಾಕು, ಇದೇನು ಲಡ್ಡು ಇದು ಸಂತೃಪ್ತಿ ಲಡ್ಡು. ಇದು 90s ಕಿಡ್ ಅಂತ ಹೇಳ್ತಿರಲ್ಲ, ಅವರೆಲ್ಲ ಆ ಟೈಮಲ್ಲಿ, ನಾವೆಲ್ಲ 90s ಕಿಡ್ಡೆ, ಆ ಟೈಮಲ್ಲಿ ಒಂದು ಹೋಟ್ಲಲ್ಲಿ ದೋಸೆಗಳು ತಿಂದಿರ್ತೀವಿ. ಆ ಟೇಸ್ಟ್ ನಿಮ್ಗೆ ಗ್ಯಾರಂಟಿ ರಿಸಂಬಲ್ ಆಗುತ್ತೆ ನಿಮಗೆ ತಿನ್ನಬೇಕಾದ್ರೂ ಅಂತೂ ಇದನ್ನು. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನೆಲ್ಗರು. ಯಾವಾಗಲೂ ಇಂಟ್ರೋ ಅನ್ನೋದು ನಾನು ಹೋಟೆಲ್ ಆಚೆ ತಗೋತಿದ್ದೆ. ಒಂದು ಶೂಟ್ ಮುಗಿಸ್ಕೊಬಂದಿದ್ದೀನಿ ಗೈಸ್, ಒಂಥರ ಎಕ್ಸಾಸ್ಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಟೈರ್ಡ್. ನಾನು ಕೂತ್ಕೊಂಡೆ ಇಂಟ್ರೋ ಹೇಳ್ಬಿಡ್ತೀನಿ ಅಂತ ಹೋಟ್ಲ್ ಒಳಗೆ ಬಂದುಬಿಟ್ಟೆ. ಯಾವ ಜಾಗದಲ್ಲಿದ್ದೀನಿ ಅಂದರೆ ಚನ್ನಪಟ್ಟಣ ಪೇಟೆ ಬೀದಿ, MG ರೋಡ್ ಅಂತ ಹೇಳ್ತಾರೆ ಗೈಸ್. ಈ ಜಾಗದಲ್ಲಿ 62 ವರ್ಷಗಳಿಂದ ಸೂಪರಾಗಿ ನಡೆಸ್ಕೊಂಡು ಬರ್ತಿರುವಂಥ ಗೋಕುಲ್ ರೆಸ್ಟೋರೆಂಟ್ಸ್ ಆ್ಯಂಡ್ ಸ್ವೀಟ್ಸ್ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀನಿ ಗೈಸ್. ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್ ಇನ್ ದ ಚನ್ನಪಟ್ಟಣ ಅಂತಲೇ ಹೇಳ್ಬೋದು. ಒಳಗೆ ಎಂಟ್ರಿ ಆಗ್ತದಾಗಲೇ ಒನ್ ಆಫ್ ದ ನಾಸ್ಟಾಲ್ಜಿಕ್ ಫೀಲ್ ಅಂತ ಹೇಳ್ಬೋದು. ಆ ಓಲ್ಡ್ ಟೇಬಲು, ಓಲ್ಡ್ ವೈಬು ನೋಡೋಕ್ಕೆ ಒಂಥರ ಮಜಾ ಅಂತ ಹೇಳ್ತೀನಿ. ಈ ಜಾಗದಲ್ಲಿ ಯಾವ ಐಟಮ್ ಸ್ಪೆಷಲ್ ಅಂದರೆ ಅವರು ದೋಸೆ ಗೊತ್ತು, ಸಿಗಾಬಡೆ ಕ್ಯೂ ನಿಂತ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರಂತ ನಾನು ಕೇಳ್ಪಟ್ಟಿದ್ದೆ. ಸೊ ಅದಕ್ಕೋಸ್ಕರ ಮೇಯ್ನಾಗಿ ಬಂದಿದ್ದೀನಿ. ಬಂದು ನೋಡೋರಂತೂ ನಮ್ಮ ಓಲ್ಡ್ ಬ್ಯಾಂಗ್ಳೂರ್ ಡೇಸ್ ಫುಡ್ಸ್ ಎಲ್ಲ ಇರುತ್ತಲ್ಲ, ಈ ಇಡ್ಲಿ ವಡೆ ಡಿಪ್ಪು, ಈ ಮಸಾಲ ದೋಸೆಗಳು, ಸ್ವೀಟ್ಸು, ಈ ಸ್ವೀಟ್ ಅಂಗಡಿ ನೋಡೋಕ್ಕೆ ಒಂಥರ ಹಳೆ ಕಾಲದಲ್ಲಿ ಯಾವ ಥರ ಇರ್ತದೆ ಸೇಮ್ ಟು ಸೇಮ್ ಅದೇ ಥರ ಮೇಂಟೈನ್ ಮಾಡಿಕೊಂಡು ಸ್ವೀಟ್ಸು ಸ್ಪೆಷಲಾಗಿ ಸೆಲ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಇವರ ಟೈಮಿಂಗು ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 8 ಗಂಟೆ ತನಕ ರನ್ ಮಾಡಿಕೊಂಡು ಬರ್ತಾಯಿದ್ದಾರೆ ಕಂಟಿನ್ಯೂಸ್ ಆಗಿ. ಬೆಳಗ್ಗೆ ತಿಂಡಿ ಆ್ಯಸ್ ಯೂಶುವಲ್, ಮಧ್ಯಾಹ್ನ ಲಂಚು ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ ಎರಡೂ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸಂಜೆ ಆದರೆ ಟಿಫನ್ ಐಟಮ್ಸ್ ಸಿಗುತ್ತೆ ಗೈಸ್. ಸೊ ಈಗ ನಾವು ಬೆಳಿಗ್ಗೆ ತಿಂಡಿಗೆ ಬಂದಿದ್ದೀನಿ. ದೋಸೆ ಹೇಳೋಣ, ನಂತರ ಅವ್ರನ್ನೇ ಕೇಳಿಬಿಟ್ಟು ಯಾವ ಐಟಮ್ ಸ್ಪೆಷಲ್ ಅಂತ ತಿಳ್ಕೊಂಡು ಆರ್ಡರ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ಒಂದು ರ್ಯಾಂಡಮ್ ಫ್ಲೋ ವೀಡಿಯೋ ಈ ಥರ ನಾನು ಜಾಸ್ತಿ ಮಾಡಿಲ್ಲ, ಈಗ ಮಾಡೋಣ. ಬಿಕಾಸ್ ಐ ಆಮ್ ಸೋ ಟಯರ್ಡ್. ಅಣ್ಣ ಇದನ್ನ ಹಾಕೋಬಿಡ್ತೀರಾ, ಕೇಳಿಸಲ್ಲ ಅವರಿಗೆ. ಅಣ್ಣ ಯಾವ್ಯಾವ ಐಟಮ್ ಸ್ಪೆಷಲ್ ಇದೆ ಈಗ ತಿಂಡಿ? ಇವತ್ತು ಪುಡಿ ಮಸಾಲೆ ಅಂತೇಳಿ. ಓಕೆ, ಪುಡಿ ಮಸಾಲೆ, ಬೆಣ್ಣೆ ಮಸಾಲೆ. 3 ಐಟಮ್ ಟ್ರೈ ಮಾಡ್ತೀನಿ. ಓಕೆ, ಯಾವ್ದು ತೊಗೋಬೋದು ಅಂತ ಹೇಳ್ತೀರಾ ಸರ್? ನೀವು ತೊಗೊಂಡ್ಬಂದ್ರೆ ಪುಡಿ ಮಸಾಲೆ ತಗೊಳ್ಳಿ, ಪುಡಿ ಬೆಣ್ಣೆ ಮಸಾಲೆ ಅಂತ ಹೇಳಿ ಒಂದು. ಅದು ಓಕೆ. ಆಮೇಲೆ ಒಂದು ಬೆಣ್ಣೆ ಖಾಲಿ. 3 ದೋಸೆನೇ ಬೇಡ, ಸ್ವಲ್ಪ ಬೇರೆ ಬೇರೆ ಇದೆ. ಬೇರೆ ಬಿಸಿಬೇಳೆ ಭಾತ್ ಚೆನ್ನಾಗಿರುತ್ತೆ. ಬಿಸಿಬೇಳೆ ಭಾತು, ಚಿತ್ರಾನ್ನ, ಪುಳಿಯೋಗರೆ. ಯಾವ ಟ್ರೈ ಮಾಡೋಣ? ಬಿಸಿ ಪೂರಿ ಇರುತ್ತೆ. ಯಾವ್ದು ತಗೊಳ್ಳಿ? ಬಿಸಿ ಪೂರಿ ತಗೊಳ್ಳಿ, ಬಿಸಿ ಪೂರಿ. ಸರಿ, ಪೂರಿ ಒಂದು, ಬಿಸಿಬೇಳೆ ಭಾತ್ ಒಂದು, ಆ ದೋಸೆ ಒಂದು ಹೇಳಿದ್ರಲ್ಲ ಅದೊಂದು ಇದು ಬಿಡಲಿ. ಸ್ವೀಟು ನಿಮ್ಮಲ್ಲಿ ಸ್ಪೆಷಲ್ ಅಲ್ಲ, ಯಾವ್ದಾರ ಒಂದು 2 ಸ್ವೀಟು. ಓಕೆ, ಸಿಂಗಲ್ ಪೀಸ್ ಕೊಟ್ಬಿಡಿ. ಓಕೆ, ಸರಿನಾ? ಸಾಕು, ಒಟ್ಟಿಗೆ ತಗೊಂಡ್ಬಿಡಿ. ಡನ್. ಅರ್ಬಿರಿಲಿ ಆರ್ಡರ್ ಮಾಡಿದ ತಕ್ಷಣ ಮೈಕ್ ಸಮೇತ ಬೆಣ್ಣೆ ಮಸಾಲೆ ಹಾಕುವ. ಆ ಕಡೆ ಸೌಂಡ್ ಕೇಳಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಳಗೆ ಏನು ಹೇಳ್ತೀರಂತ ನನಗೊಂದು ಗೊತ್ತಿಲ್ಲ. ಆರ್ಡ್ರ್ ಮಾಡಿಬಿಟ್ಟೆ, ಪ್ರತಿಯೊಂದು ಐಟಮ್ ಒಟ್ಟಿಗೆ ಬರುತ್ತೆ. ಟೇಸ್ಟ್ ಮಾಡಿಬಿಟ್ಟು ಎಂಜಾಯ್ ಮಾಡೋಣ. ಬ್ಲಾಗಿಂಗ್ ಅಂತ ಎಷ್ಟು ಕಷ್ಟ ಗೊತ್ತಾ. ಲಿಟ್ರಲಿ ಕಮೆಂಟ್ ಮಾಡೋರು ಹೇಳ್ತೀರಾ, ಹೇ ಏನು ಗುರು ಹೋಗ್ತೀಯ ಆರಾಮಾಗಿ ತಿಂತೀಯ ಅಂತ. ಯಾರು ಆ ಥರ ಹೇಳ್ತಿರೋ ನನಗೆ ಕಮೆಂಟ್ ಮಾಡಿ ನಿನ್ನ ಜೊತೆ ಬರ್ತೀನಂತ. ದೇವ್ರೊಳಗೆ ನಾನು ನಿಮ್ಮನ್ನು ಕರ್ಕೊಬರ್ತೀನಿ ಶೂಟ್ಗೆ. ಎಲ್ಲೇ ಹೋದ್ರು, ಆಲ್ ಓವರ್ ಕರ್ನಾಟಕ ಹೋದ್ರು ನನ್ನ ಜೊತೆಗೆ ನೀವು ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು. ಒಂದು ಶೂಟ್ ಮಾಡ್ತೀರಾ, 2ನೇ ಶೂಟ್ ನಾನು ವಾಪಸ್ ಊರಿಗೆ ಹೋಗ್ತೀನಿ ಅಂತ ಹೇಳ್ತೀರಾ, ಅದಂತೂ ಗ್ಯಾರಂಟಿ. ತಿನ್ನೋಕ್ಕಾಗಲ್ಲ. ಬೆಳಗ್ಗೆ ತಿಂದೆ ಹೇಗಾಗ್ತಿದೆ ಗೊತ್ತಾ, ಹೆವಿ ಆದಂಗೆ ಆಗ್ತಾಯಿದೆ. ಬಿಕಾಸ್ ನಾವು ಫುಡ್ಡು ಕೂಡ ವೇಸ್ಟ್ ಮಾಡಲಿಕ್ಕಾಗಲ್ಲ. ಹೋಟ್ಲವ್ರು ಒಂಥರ ಅನ್ಕೋತಾರೆ, ಇಲ್ಲ ಬೇರೆ ಆಡಿಯನ್ಸು ಕೂಡ ಒಂಥರ ಅನ್ಕೋತಾರೆ. ಇಲ್ಲಿ ನೋಡೋರು ವೇಸ್ಟು ಮಾಡಬಾರ್ದು, ತಿನ್ನಲೂಬೇಕು, ಹೆಲ್ತು ಹಾಳಾಗುತ್ತೆ, ಶೂಟು ಮಾಡ್ಕೋಬೇಕು. ಟ್ರಾವೆಲಿಗೆ ಬಂದಾದ್ಮೇಲೆ 1 ಶೂಟ್ 2 ಶೂಟ್ ಮಾಡಿದ್ರೆ ನಮಗೆ ಜೇಬು ಕೂಡ ಖಾಲಿ ಆಗೋಗುತ್ತೆ, ಅಂದರೆ ಲಾಸ್ ಆಗೋಗುತ್ತೆ ಅಂತ ಹೇಳ್ತೀನಿ ಗೈಸ್. ಸ್ವಲ್ಪ ಕಷ್ಟ, ಬಟ್ ಇಷ್ಟಪಟ್ಟು ಮಾಡ್ತಾ ಇದೀವಲ್ಲ, ಏನೋ ಒಂಥರ ಖುಷಿ ಬ್ಲಾಗಿಂಗ್ ಮಾಡೋದ್ರಿಂದ. ತುಂಬ ಮಾತಾಡೋದು ಬೇಡ, ಫುಡ್ ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ನಮ್ಮೊಟ್ಟಿಗೆ ಗೋಕುಲ ಸ್ವೀಟ್ಸ್ ಆ್ಯಂಡ್ ರೆಸ್ಟೋರೆಂಟ್ ಓನರ್ ಇದ್ದಾರೆ, ಅವ್ರನ್ನೇ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಬ್ರದರ್ ನಮಸ್ತೆ, ನಿಮ್ಮ ಹೆಸರು? ಬ್ರದರ್ ಸುಮೇಧ್ ಅಂತ. ಓಕೆ, ಗೋಕುಲ್ ಸ್ವೀಟ್ಸ್ ಆ್ಯಂಡ್ ರೆಸ್ಟೋರೆಂಟು ಯಾವಾಗ ಶುರುವಾಯಿತು? ಸ್ಪೆಷಲ್ ಏನು? 1961 ಸ್ಟಾರ್ಟ್ ಆಯಿತು. ನಮ್ಮ ತಾತ ಅವ್ರು ನಡ್ಸ್ಕೊಂಬಂದಿದ್ದು. ಓಕೆ, ನಮ್ಮದು 3rd ಜನ್ರೇಷನ್ನು. ಓಕೆ, ನಾವು 4 ಜನ ಇದ್ದೀವಿ. ತಮ್ಮ 3rd ಜನ್ರೇಷನ್ ಈಗ ಬರ್ತಾ ಇದ್ದೀರಾ? ನಡ್ಸ್ಕೊಂಡು. ಓಕೆ, ಏನು ಸ್ಪೆಷಲ್ ಸರ್ ನಿಮ್ಮಲ್ಲಿ ಫುಡ್ಸು? ನಮ್ಮದು ಮೇಯ್ನು ದೋಸೆ, ನಮ್ಮ ಮೇಯ್ನು. ಅದು ಬಿಟ್ಟು ಸ್ವೀಟ್ಸು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಅದರಲ್ಲಿ ಸ್ಪೆಷಲ್ ಬಂದು ಸಂತೃಪ್ತಿ ಲಾಡು. ಆಮೇಲೆ ಈಗ ಹೊಸದಾಗಿ ಕಾಜು ಡ್ರೈ ಫ್ರೂಟ್ ಬರ್ಫಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದು ಸ್ಪೆಷಲ್. ಆಲ್ಮೋಸ್ಟ್ ಎಲ್ಲ ಸ್ಪೆಷಲ್ಲೇ. ಆದರೆ ಶುರುವಾದಾಗಿಂದ ಇವಾಗವ್ರಿಗೆ ಯಾವ ಸ್ಪೆಷಲ್ ಇದೆ? ಅದೇ ಸಂತೃಪ್ತಿ ಲಾಡು. ಅವಾಗಿಂದನೂ ಇದೆಯಾ? ಅದು ಅವಾಗಿಂದನೂ ಇದೆ. ಅದು ನಮ್ಮ ದೊಡ್ಡಪ್ಪ ಅವ್ರು ನಡ್ಸ್ಕೊಂಡು ಬರ್ತಾಯಿದ್ರು. ಓಕೆ, ಈಗ ನಮ್ಮ ಅಣ್ಣ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ನನಗೆ ಕಮೆಂಟ್ ಬಂದಿತ್ತು, ಗೋಕುಲ್ ಹೋಟೆಲಲ್ಲಿ ಮಸಾಲೆ ದೋಸೆ ಟ್ರೈ ಮಾಡಿ ತುಂಬ ಫೇಮಸ್ಸು, ಮಿಸ್ ಮಾಡೋಕೆ ಹೋಗ್ಬಿಟ್ಟು ನಮ್ಮ ಚನ್ನಪಟ್ಟಣದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ. ಏನು ಕಾರಣ ಅಷ್ಟು ಸ್ಪೆಷಲ್?
ಅದೇ ಏನೋ ದೇವ್ರ ದಯೆ ಅಷ್ಟೇ, ಬೇರೆ ಏನು ಅವಾಗಿಂದ ಮಾಡ್ಕೊ ಬರ್ತಾ ಇರೋದು. ಅವಾಗಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈಗ ಥರ್ಡ್ ಜನ್ರೇಷನ್ ನಡೆಸ್ಕೊಂಡು ಬರ್ತಾ ಇದ್ದೀರಾ. ನಮ್ಮ ಟೈಮ್ ಅವರು ನೀವೆಲ್ಲ, ಬಟ್ ಆದರೂ ಕೂಡ ಈ ನಾಸ್ಟಾಲಜಿಕ್ ಫೀಲ್, ಓಲ್ಡ್ ವೈಬ್ನೇ ಸೆಟ್ ಮಾಡಿಕೊಂಡು ಬರ್ತಾ ಇದ್ದೀರಾ. ರೆನೋವೇಷನ್ ಆ ಥರ ಏನೋ ಥಾಟ್ಸಾ ಇಲ್ಲ? ಸದ್ಯಕ್ಕೆ ರಿನೋವೇಷನ್ ಥಾಟ್ಸ್ ಏನೂ ಇಲ್ಲ, ಹೆಂಗಿದೆಯೋ ಅದೇ ಓಲ್ಡ್ ಅಥೆಂಟಿಕ್ ವೈಬ್ಸೇ ಇರಲಿ ಅಂತ, ಹಂಗೆ ಇರಲಿ ಅಂತ. ಆ್ಯಂಟಿಕ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಓಕೆ, ಏನಂದ್ರೆ ಇದು ಅದು ಪುಡಿ ಮಸಾಲೆ ದೋಸೆ, ಪುಡಿ ಮಸಾಲೆ ದೋಸೆ, ಬಿಸಿಬೇಳೆ ಬಾತು, ಸ್ವೀಟ್ಸ್. ಮೈಸೂರು ಪಾಕು, ಇದೇನು ಲಡ್ಡುದ? ಇದು ಸಂತೃಪ್ತಿ ಲಡ್ಡು ಇದು. ಓಕೆ ಓಕೆ, ಸಂತೃಪ್ತಿ ಲಡ್ಡು ಸ್ಪೆಷಲ್. ಹೌದು. ಓಕೆ, ಇನ್ನೊಂದು ಐಟಮ್ ಪೂರಿ ಬರಬೇಕಲ್ಲ, ಇದಾದ್ಮೇಲೆ ಕೊಡಿ ನನಗೆ ಮೈಕ್. ಓಕೆ, ನಾಯಿಸಿ ಇವಿ ಆಚೆ ಕ್ಯಾಚ್ ಆಗ್ತಾ ಇದೆ. ಓಕೆ, 2 ಐಟಮ್ ಬಂದಿದೆ. ನಾನು ಪೂರಿ ಆಮೇಲೆ ತರೋಣ ಅಂತ ಹೇಳಿದ್ದೀನಿ. ಪುಡಿ ಮಸಾಲ ದೋಸೆ ಗೈಸ್, ಅದು ಸ್ಪೆಷಲ್ ಅಂದರು, ಬೆಣ್ಣೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಈ ಚನ್ನಪಟ್ಟಣದಲ್ಲಿ ಫಸ್ಟ್ ಶೂಟ್ ಒಂದು ಮಾಡಿದ್ದೀನಿ, ಎರಡನೇ ಶೂಟ್ ಮಾಡಿದ್ದೀನಿ. 2 ಕಡೆನೂ ಈ ಬೆಣ್ಣೆ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಕೊಟ್ಬಿಡ್ತಾರೆ. ಡೈರಿ ಪ್ರಾಡಕ್ಟು, ಈ ತುಪ್ಪ ಆಗಿ ಬೆಣ್ಣೆ ಎಲ್ಲ ನೋಡಿದ್ರೆ ಏನೋ ಒಂಥರ ಆಗ್ತಾಯಿದೆ ನನಗಂತೂ. ಬಿಸಿಬೇಳೆ ಬಾತ್ ತರಿಸಿದ್ದೀನಿ. ಅದಾದಮೇಲೆ 2 ಥರ ಸ್ವೀಟು ಸೂಪರಾಗಿದೆ ನೋಡಿ, ಲಿಟ್ರಲಿ ನೋಡೋಕ್ಕಂತೂ. ಮೈಸೂರು ಪಾಕು, ಸಂತೃಪ್ತಿ ಲಡ್ಡು ಅಂತ ಒಂದು ಕೊಟ್ಟಿದ್ದಾರೆ ಗೈಸ್. ಮಿನಿಯೇಚರ್ ಆಫ್ ತಿರುಪತಿ ಲಡ್ಡು ಥರನೇ ಇದೆ ನೋಡೋಕ್ಕೆ. ನಾವು ಯಾವ್ದು ಸ್ವೀಟಿಂದ ಟೇಸ್ಟ್ ಮಾಡೋಣ. ದಟ್ ಈಸ್ ಮೈಸೂರು ಪಾಕ್. ವಾವ್, ಗೀ ಮೈಸೂರು ಪಾಕ್ ಗೈಸ್, ಹೇಗಿದೆ ನೋಡಿ. ವಾವ್, ಸೋ ಸಾಫ್ಟು ತುಪ್ಪದ ಮೈಸೂರು ಪಾಕು. ಟೇಸ್ಟ್ ಮಾಡೋಣ. ಚನ್ನಪಟ್ಟಣಕ್ಕೆ ಬಂದ್ಬಿಟ್ಟು ಎಲ್ಲಾದರೂ ಸಿಹಿ ತೊಗೋಬೇಕಂದ್ರೆ ಈ ಜಾಗ ಸಜೆಸ್ಟ್ ಮಾಡ್ತೀನಿ, ಬಂದು ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಬಟ್ ಒಳಗೆ ಬರಬೇಕು, ಊರೊಳಗೆ ಬರ್ಬೇಕು. ಸಾರಿ, ಆಹಾ, ಚೆನ್ನಾಗಿದೆ. ಸ್ವೀಟು, ಇಟ್ಸ್ ಸೋ ಸ್ವೀಟು, ಸ್ವಲ್ಪ ಜಾಸ್ತಿ ಸ್ವೀಟ್ ಆಗಿದೆ, ಬಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಾಯಲ್ಲಿ ಹಾಕ್ಬಿಟ್ಟು ಪ್ರೆಸ್ ಕೊಡಿ, ನಿಮಗೆ ಒಂಥರ ಈ ಕ್ರೀಮಿ ಲೈಕ್ ಟೆಕ್ಸ್ಚರ್ ಇರಲ್ಲ, ತರಿ ಇದೆ, ಒಂಥರ ಈ ಪೌಡರ್ಡ್ ತರಿ ಅಂತ ಹೇಳ್ಬೋದು. ನೀವು ನಾಲ್ಗೆಲಿ ಹಿಂಗೆ ಪ್ರೆಸ್ ಮಾಡಬೇಕಾದ್ರೆ ನಿಮ್ಗೆ ಒಂದು ತರಿಯಾಗಿ ಕ್ಲೀನಾಗಿ ಕೊಡುತ್ತೆ. ಅದೊಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು ಗೈಸ್. ತುಪ್ಪದ ಫ್ಲೇವರು ಮತ್ತು ಶುಗರಿನೆಸ್ ಸ್ವಲ್ಪ ಜಾಸ್ತಿ ಕೊಡುತ್ತೆ. ಸ್ಟಾರ್ಟ್ ಮಾಡೋಕ್ಕೆ ಒಂಥರ ಪುಷ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಟ್ರೈ ಬಿಡಿ ಮೈಸೂರು ಪಾಕು. ನಾವು ಮಸಾಲೆ ದೋಸೆ ಟ್ರೈ ಮಾಡೋಣ, ಬಿಕಾಸ್ ತಣ್ಣಗಾಗಿ ಹೋಗುತ್ತೆ. ಬೆಣ್ಣೆ ಫುಲ್ ಆ್ಯಂಡ್ ಫುಲ್ ಸವರ್ಕೊಂಡು, ಯಾವಾಗಾದ್ರೂ ಹೋಟ್ಲಲ್ಲಿ ತಿಂತಾರೆ ನೋಡಿ, ವಾವ್ ಎಂಥ ದೋಸೆ ಗುರು. ಬೆಣ್ಣೆ ಸವರ್ಕೊಂಡು ತಿಂದ್ರು ಅಂತೂ ನೆಕ್ಸ್ಟ್ ಲೆವೆಲು ಟೆಂಪ್ಟಾಗಿದೆ ಅಂತ ಹೇಳ್ತೀರಾ. ದಿನ ನೋಡ್ತಾ ಇದ್ದೀವಿ ನಾವಂತೂ ಡಿಫ್ರೆಂಟ್ ಫುಡ್. ನಾವು ಒಂಥರ ಸ್ಯಾಚುರೇಟ್ ಆಗಿಬಿಟ್ಟಿದೆ ಮನಸ್ಸಂತೂ. ದಿನ ಸ್ಪೆಷಲ್ ಫುಡ್ಸ್ ನಮಗಂತೂ, ಬಟ್ ತಿನ್ನೋಕ್ಕಂತೂ ಮನಸ್ಸು ಬರಲ್ಲ ಅಷ್ಟೇ. ವಾವ್ ವಾವ್ ವಾವ್, ಒಂದು ದೊಡ್ಡ ದೋಸೆ ಗೈಸ್. ಪುಡಿ ಮಸಾಲ ದೋಸೆ ಅಂತ ಹೇಳಿದ್ರು. ಮೇಲ್ಗಡೆ ಒಳಗಡೆ ನೋಡಿ ಕೆಂಪು ಚಟ್ನಿ ಹಾಕಿರ್ತಾರಲ್ಲ, ಅದು ಲೈಟಾಗಿ ಆ ಪುಡಿ ಗೊತ್ತಾಗುತ್ತೆ ನಿಮಗೆ. ನೀವು ಚಿಕ್ಕದು ಮಾಡ್ಕೊಂಡು ಆಲೂಗಡ್ಡೆ ಪಲ್ಯ ಅಂದರೆ ಆಲೂಗಡ್ಡೆನೇ ಹಾಕ್ಬಿಟ್ಟಿದಾರ. ಎಷ್ಟು ದೊಡ್ಡ ಗಡ್ಡೆ ಇದೆ ನೋಡಿ. ತಗೊಂಡು ಚಟ್ನಿ, ಅಯ್ಯೋ ಬಿದ್ದೋಯ್ತಲ್ಲ, ಹಂಗೆ ತಗೊಂಡು ಟೇಸ್ಟ್ ಮಾಡೋಣ. ಚಿಕ್ಕ ವಯಸ್ಸಲ್ಲಿ ನಂಗೆ ಫೀಲ್ ಬಂದ್ಬಿಡ್ತು ನನಗಂತೂ. ನೆಕ್ಸ್ಟ್ ಲೆವೆಲ್ ದೋಸೆ ವಯಸ್ಸು. ಪ್ರತಿಯೊಬ್ಬರೂ 90s ಕಿಡ್ ಅಂತ ಹೇಳ್ತಿರಲ್ಲ, ಅವರೆಲ್ಲ ಆ ಟೈಮಲ್ಲಿ, ನಾವೆಲ್ಲ 90s ಕಿಡ್ಡೆ, ಆ ಟೈಮಲ್ಲಿ ಒಂದು ಹೋಟ್ಲಲ್ಲಿ ದೋಸೆಗಳು ತಿಂದಿರ್ತೀವಿ. ಆ ಟೇಸ್ಟ್ ನಿಮ್ಗೆ ಗ್ಯಾರಂಟಿ ರಿಸಂಬಲ್ ಆಗುತ್ತೆ ನಿಮಗೆ ತಿನ್ನಬೇಕಾದ್ರೂ ಅಂತೂ. ಇದನ್ನು ದೋಸೆ ಫ್ಲೇವರ್ ಅಂತೂ ಆಗಿದೆ. ಬಟ್ ಆಲೂಗಡ್ಡೆ ಪಲ್ಯ ಅಂತ ಗಡ್ಡೆ ಸಮೇತ ಹಾಕ್ಬಿಡಿದಾರೆ, ಅದು ಸ್ವಲ್ಪ ಒಂಥರ ಅನಿಸ್ಬಿಡ್ತು. ಸೂಪರ್ ವೈಸ್, ಒಂದು ಬೆಸ್ಟ್ ಚಟ್ನಿ, ಬೆಸ್ಟ್ ದೋಸೆ. ಬರೀ ದೋಸೆ ತಿಂದರೂ ಕೂಡ ನಿಮ್ಗೆ ಒಂಥರ ಇಟ್ಟಿಟ್ಟು ತಿನ್ನಂಗೆ ನಿಮ್ಗೆ ಅನ್ಸಲ್ಲ, ಒಂಥರ ಸಟಲಾಗಿ ಬ್ಲೆಂಡಾಗಿ ಆ ಬರೀ ದೋಸೆ ಫ್ಲೇವರ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಪಲ್ಯ ಗಡ್ಡೆ ಈ ಥರ ಈರುಳ್ಳಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ವಾವ್, ಆ ಪ್ಲೇಟು ನೋಡಿ ಏನೋ ಒಂಥರ ಆ ಟೈಮಲ್ಲಿ ನೋಡ್ದಂಗೆ ಇದೆ. ನನಗಂತೂ ಆ ಥರ ಅನಿಸ್ತಾ ಇದೆಯಾ, ನಿಮಗೂ ಆ ಥರ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಒಬ್ಬೊಬ್ಬರು ಇರ್ತಾರೆ ಸೈಕಿಡೆಲಿಕ್ಸ್ ನೋಡ್ಬಿಟ್ಟು, ಅವೆಲ್ಲ ಏನಿಲ್ಲ ಗುರು, ನಾರ್ಮಲ್ ಪ್ಲೇಟೇ ಇದು ಅಂತ ಹೇಳ್ತಾರೆ. ಹಂಗೆ ಖಾರ ಬೂಂದಿ ತೊಗೊಂಡು
ಟೇಸ್ಟ್ ಮಾಡೋಣ. ಸ್ಪೂನು ಸಮೇತ ಒಳಗೆ ಹೋಗ್ಬಿಡ್ದು. ಖಾರ ಬುಂದಿ ಇನ್ನೋಸ್ ಪ್ರಿಪ್ರೇಷನ್ ಗೈಸ್, ತಿನ್ಬೇಕಾದ್ರೆ ಕ್ಲೀನಾಗಿ ಗೊತ್ತಾಗೋಯ್ತು. ಖಾರ ಬುಂದಿ ಹೋಗ್ತಾ ಇದೆ ಬಿಕಾಸ್ ತುಂಬ ಕರುಮ್ ಅಂತ ಇದೆ. ಔಟರ್ ಲೇಯರ್ ಮಾತ್ರ ಕರುಮ್ ಕಷ್ಟ, ಒಳಗಡೆ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ಒಳಗಡೆ ಸ್ವಲ್ಪ ಕಚ್ಚಬೇಕಾದ್ರೆ ಒಂದು ಥಿಕ್ನೆಸ್ ಫೀಲ್ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲು. ಬಿಸಿಬೇಳೆಬಾತ್ ತುಂಬ ಚೆನ್ನಾಗಿದೆ. ಬಿಸಿ ಹಾಕ್ತೀನಿ, ಗ್ಯಾರಂಟಿ ಇಷ್ಟಪಡ್ತೀರ ಅಂತಲೇ ಹೇಳ್ಬೋದು ಗೈಸ್. ಆ ಫ್ಲೇವರು, ಒಂದು ಹೋಮ್ಲಿನೆಸ್ ಗ್ಯಾರಂಟಿ ನಿಮಗೆ ಫೀಲ್ ಆಗುತ್ತೆ ಬಿಸಿಬೇಳೆಬಾತ್ ತಿನ್ನಬೇಕಾದ್ರೆ. ನಿಮಗೆ ಪಾಪ್ಯುಲರ್ ಕಸ್ಟಮರ್ಸ್ ಯಾವ ಥರ, ಲೋಕಲ್ ಅಥವಾ ಟ್ರಾವೆಲ್ ಕಸ್ಟಮರ್ಸ್? ಮೋಸ್ಟ್ ಆಫ್ ಆಲ್ ಹಳ್ಳಿಯಿಂದ ಪೇಟೆಗೆ ಬರೋರು ಜಾಸ್ತಿ ಕಸ್ಟಮರ್ಸು. ಓಕೆ, ಅವರೇ ಅವಾಗಿಂದನೂ ಲಾಯಲ್ ಆಗಿ ನಮ್ಮ ಕಸ್ಟಮರ್ ಆಗಿಂದ. ಓಕೆ, ಇಷ್ಟು ಸುಮಾರು ಐಟಮ್ಸ್ ಇದೆಯಲ್ಲ, ಇದರಲ್ಲಿ ಮೆನು ನಮ್ಮಲ್ಲಿ ಬರೋರು ಖಂಡಿತ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬಾರ್ದು ಅಂತ ಯಾವ ಐಟಮ್ ಹೇಳ್ತೀರಾ? ಮಸಾಲೆ ದೋಸೆ, ಪೂರಿ. ಓಕೆ, ಈಗ ಹೊಸದಾಗಿ ರೋಟಿ ಕರಿ ಸ್ಟಾರ್ಟ್ ಮಾಡಿದ್ದೀವಿ. 12ಇಂದ ಸ್ಟಾರ್ಟ್ ಆಗಿ 4 ತನಕ ಇರುತ್ತೆ. ಓಕೆ, ಅದು ಮಸ್ಟ್ ಟ್ರೈ ಅಂತ ಹೇಳಿ. ಇಲ್ಲಿ ಬರೀ ತಿಂಡಿ ಮಾತ್ರ, ಲಂಚು ಸಿಗುತ್ತಾ? ಲಂಚು ಸಿಗುತ್ತೆ. ಮಧ್ಯಾಹ್ನ ಸೌತ್ ಇಂಡಿಯನ್ ಮೀಲ್ಸ್ ಇರುತ್ತೆ. ಈಗ ನಾರ್ತ್ ಇಂಡಿಯನ್ ಲೈಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಅದೇ ನೆಕ್ಸ್ಟ್ ಅದನ್ನು ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ತರಬೇಕು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಲಂಚು, ತಿರ್ಗಾ ಸಂಜೆ ಟಿಫನ್ ಐಟಮ್ಸ್. ಟಿಫನ್ ಐಟಮ್ ಇರುತ್ತೆ. 8ಕ್ಕೆ ಕ್ಲೋಸ್ ಆಗುತ್ತೆ. ಓಕೆ, ಶುರು ಆಗೋದು ಬೆಳಿಗ್ಗೆ 6:30. ಓಕೆ, 6:30 ನೈಟ್ 8ವರೆಗೂ. 8ವರೆಗೂ. ಓಕೆ, ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀರಾ? ಇದು MG ರೋಡು, ಚನ್ನಪಟ್ಟಣ. ಅದೇ ಲೊಕೇಶನ್. ಗೋಕುಲ ಹೋಟ್ಲು ಅಂತ ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ. ಸೂಪರ್, ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ಪೂರಿ ಹೇಳಿದ್ರು ಹೋದ್ರು, ಅದನ್ನು ಟ್ರೈ ಮಾಡ್ಬಿಟ್ಟು ನಾನು ಮುಗಿಸ್ತೀನಿ. ಎಸ್, ಕೊನೆ ಐಟಮು ಪೂರಿ ಬಂತು ಗೈಸ್. 3 ಪೀಸ್ ಪೂರಿ ಕೊಡ್ತಾರೆ, ಕಾಸ್ಟ್ 40 ರೂಪಾಯಿ. ತಗೊಂಡು ಹಂಗೆ ಮುಗಿಸಿ, ಸಾಗು ಒಟ್ಟಿಗೆ ಚಟ್ನಿ ಕೊಟ್ಟಿರುವಂಥದ್ದು, ಸಾಫ್ಟ್ ಪೂರಿ ಸಗದಾಗಿದೆ. ವಾವ್, ಬಿಸಿ ಸಾಗು ಅಂತಲೇ ಹೇಳ್ಬೋದು. ಓ, ಸ್ಟೀಮ್ ಕಾಣಿಸ್ತಾ ಇದೆ ಅನಿಸುತ್ತೆ. ಲೆಟ್ಸ್ ಟೇಸ್ಟ್ ದಿಸ್. ನೆಕ್ಸ್ಟ್ ಲೆವೆಲ್. ದೋಸೆಗೆ ಸ್ಪೆಷಲ್ ಅಂದರು, ದೋಸೆ ಚೆನ್ನಾಗಿದೆ. ಪೂರಿ ಸಾಗು ಸೂಪರ್ ಆಗಿದೆ ಗೈಸ್. ಮೇಯ್ನಾಗಿ ಖುಷಿ ಆಗೋದು ಬಿಸಿ ಆಗಿದೆ ಸಾಗು ಹೊತ್ತು, ಅದಕ್ಕೆ ಅಲ್ಟಿಮೇಟ್ ಆಗಿದೆ. ನಾನ್ ಶಾಪ್ ಕ್ರೌಡು, ಲೋಕಲ್ ಕ್ರೌಡ್ ಸ್ವಲ್ಪ ಜಾಸ್ತಿ ಇವ್ರಿಗೆ. ಫ್ರಂಟಿಂದ ಬರಬೇಕಾದ್ರೆ ಸ್ವೀಟ್ ಅಂಗಡಿ ಥರ ಇರುತ್ತೆ, ಒಳಗೆ ಎಂಟ್ರಿ ಆಗಿದ ತಕ್ಷಣ ದೊಡ್ಡದಾಗಿ ಹೋಟೆಲ್ ಥರ ಮಾಡ್ಕೊಂಡಿದ್ದಾರೆ. ದೋಸೆ, ಪೂರಿ, ಬಿಸಿಬೇಳೆಬಾತ್ ಟ್ರೈ ಮಾಡಿ. ಇಡ್ಲಿ, ವಡೆ, ಡಿಪ್ಪು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ, ಬಿಕಾಸ್ ಸುಮಾರು ಕಸ್ಟಮರ್ಸ್ ಅದನ್ನು ಟ್ರೈ ಮಾಡ್ತಿದ್ರು ಗೈಸ್. ಲಾಸ್ಟ್ ಬೇಡಿನ ತಿಂದ್ಬಿಟ್ಟು ಹೊರಡ್ತೀನಿ. ನೆಕ್ಸ್ಟ್ ಶೂಟ್ ಇದ್ರೆ ಬಿಕಾಸ್ ನಾವು ಒನ್ಸ್ ಬಂದುಬಿಟ್ರೆ ಬರೀ 1 ಶೂಟು 2 ಶೂಟ್ ಅಂತ ಮಾಡಿದ್ರೆ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗೋಗುತ್ತೆ. ಮೇಯ್ನಾಗಿ ನಮಗೆ ಖರ್ಚಾಗೋದು ಪೆಟ್ರೋಲು, ಗಾಡಿಗೆ ಟ್ರಾವೆಲ್ ಎಕ್ಸ್ಪೆನ್ಸು, ನಂತರ ರೂಮು, ಎರಡಕ್ಕೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸ್ ಆಗುತ್ತೆ. ಪ್ಲಸ್ ಒಂದೊಂದು ಹೋಟ್ಲಲ್ಲಿ ಬಿಲ್ ಇಸ್ಕೊತಾರೆ, ಒಂದೊಂದು ಹೋಟ್ಲಲ್ಲಿ ಈಸ್ಕೊಳ್ಳಲ್ಲ. ಈಸ್ಕೊಂಡ್ರೆ ಖರ್ಚು, ಈಸ್ಕೊಳ್ಳಿಲ್ಲ ಅಂದರೆ ಪ್ರಾಫಿಟ್ಟು. ಪೂರಿ ಜೊತೆಗೆ ಸಾಗುನು ಚೆನ್ನಾಗಿದೆ, ಪೂರಿ ಜೊತೆಗೆ ಚಟ್ನಿ ಕೂಡ ಚೆನ್ನಾಗಿದೆ ಗೈಸ್. ಬೆಸ್ಟ್ ಸ್ಪಾಟು, ಒನ್ ಆಫ್ ದ ನಾಸ್ಟಾಲಜಿಕ್ ಸ್ಪಾಟ್ ಇನ್ ದ ಚನ್ನಪಟ್ಟಣ, ಓಲ್ಡೆಸ್ಟ್ ಹೋಟ್ಲ್ ಇನ್ ದ ಚನ್ನಪಟ್ಟಣ. ಗೋಕುಲ್ ರೆಸ್ಟೋರೆಂಟ್ ಅಂತ ಸ್ವೀಟ್, ಇದ್ರ ಬಗ್ಗೆ ಕೇಳಿದ್ರು ಜಸ್ಟ್ ಗೊಂಡು ಟೇಸ್ಟ್ ಹೇಗಿರುತ್ತೆ ಅಂತ. ಟೇಸ್ಟ್ ಮಾಡಿಲ್ಲ ಬನ್ನಿ, ವಿಸಿಟ್ ಮಾಡಿ, ಗ್ಯಾರಂಟಿ ಇಷ್ಟಪಡ್ತೀರಾ. ಸಂತೃಪ್ತಿ ಲಡ್ಡು ಕೊಟ್ಟಿದ್ದಾರೆ, ನನಗಾಗಲ್ಲ, ಹೇಳ್ಬಿಡ್ತೀನಿ ರಿಟರ್ನ್ ತೊಗೊಂಡೋಗ್ಬಿಡಿ ಸರ್ ಅಂತ, ಬಿಕಾಸ್ ಹೆವಿ ಆಗಿದೆ ಅಂತ ಹೇಳ್ತೀನಿ. ಓಕೆ, ಯಾವ್ದು ಅಡ್ರೆಸ್ಸು ಪ್ರೈಸಿಂಗ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಗೈಸ್. ಜಸ್ಟ್ ಗೋ ಚೆಕ್ ಔಟ್. ಪ್ರೈಸಿಂಗ್ ತಿರ್ಗಾ ಹೇಳ್ಬಿಡ್ತೀನಿ ಒಂದ್ಸಲ. ಮಸಾಲೆ ದೋಸೆ, ನಾರ್ಮಲ್ ಮಸಾಲೆ ದೋಸೆ ತೊಗೊಂಡ್ರೆ 43 ರೂಪಾಯಿ. ನಾನು ತೊಗೊಂಡಿರೋದು ಪುಡಿ ಮಸಾಲೆ ದೋಸೆ, ಅದರ ಕಾಸ್ಟು 50 ರೂಪಾಯಿ. ಬಿಸಿಬೇಳೆಬಾತು 40 ರೂಪಾಯಿ, ಪೂರಿ 40 ರೂಪಾಯಿ. ಸ್ವೀಟ್ಸ್ ಗೊತ್ತಿಲ್ಲ, ಈಸ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೋಡಿ. ಗೋಕುಲ್ ಸ್ವೀಟ್ಸ್ ಆ್ಯಂಡ್ ರೆಸ್ಟೋರೆಂಟು MG ರೋಡು ಅಥವಾ JC ರೋಡು, ಈ ಲೊಕೇಶನ್ ಇರುವಂಥ ಒಂದು ಸ್ಪಾಟು. ಕಾರಲ್ಲಿ ಬಂದರೆ ದೇವರಾಣೆಗೆ ಪಾರ್ಕಿಂಗ್ ಸಿಗಲ್ಲ, ಸ್ವಲ್ಪ ದೂರ ಎಲ್ಲಾದರೂ ಬಿಟ್ಬಿಟ್ಟು ಬರಬೇಕು, ಅಥವಾ ಬೈಕಲ್ಲಿ ಬಂದರೆ ಆರಾಮಾಗಿ ಬಂದು ನೀವು ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು ಗೈಸ್. ಓಕೆ, ಐ ಆಮ್ ಸೋ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ಲೇಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕೊಂಡು ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು.